ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಸ್ ಕೆಮಿಸ್ಟ್ರಿ. ಈ ಒಂದು ವಿಡಿಯೋ ಬಹಳ ಇಂಪಾರ್ಟೆಂಟ್. ಯಾರಿಗೆ BAMS ಮತ್ತೆ BHMS ಸೀಟುಗಳು ಮೊನ್ನೆ ನಡೆದಂತ ಆಯುಷ್ ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿದೆ ಅಂತವರಿಗೆ. ಸೊ ತಮಗೆಲ್ಲ ಗೊತ್ತೇ ಇದೆ, ಆಯುಷ್ ಮೊನ್ನೆ ಇಂಜಿನಿಯರಿಂಗ್ ಮತ್ತೆ ಅದರ್ ಕೋರ್ಸಸ್ ಗಳ ಜೊತೆ ಏನೋ ಒಂದು ಲಿಂಕ್ ಅನ್ನ ಕೊಟ್ಟಿದ್ರು. ಅದರಲ್ಲಿ ಆಯುಷ್ಗೆ ಸಂಬಂಧಪಟ್ಟ ಹಾಗೇನು ಸೀಟ್ ಅಲಾಟ್ಮೆಂಟ್ ಅನ್ನ ಮಾಡಿದ್ದಾರೆ. ಸೊ ನಿಮಗೆ ಯಾವ ಕಾಲೇಜು ಸೆಕೆಂಡ್ ರೌಂಡ್ ಅಲ್ಲಿ ಸಿಕ್ಕಿದೆ ಅನ್ನೋದು ಗೊತ್ತಾಗಿದೆ. ಸೊ ಮೊದಲನೇದಾಗಿ ಈ ಒಂದು ನೋಟಿಫಿಕೇಶನ್ ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಅನ್ನು ನಾನಿಲ್ಲಿ ಹೇಳ್ಬಿಡ್ತೀನಿ. ವಿದ್ಯಾರ್ಥಿಗಳು ಮತ್ತು ಪಾಲಕರೇ, ಒಂದು ಪಾಯಿಂಟ್ ಇಲ್ಲಿ ಗೊತ್ತಿರಲಿ. BAMS, MBBS ಮತ್ತೆ BDS ಗಳಿಗೆ KE ಅವರು ಸೆಕೆಂಡ್ ರೌಂಡ್ ಅಲ್ಲಿ ಯಾವುದೇ ಚಾಯ್ಸಸ್ ಗಳನ್ನ ಕೊಡ್ತಿರ್ಲಿಲ್ಲ. ಇಷ್ಟು ವರ್ಷ ಕೊಡ್ತಿರ್ಲಿಲ್ಲ. ಈ ವರ್ಷನೂ MBBS ಮತ್ತೆ BDS ಗೆ ಚಾಯ್ಸಸ್ ಗಳನ್ನ ಕೊಡೋದಿಲ್ಲ. ಇದೇನು ಹೊಸ ರೂಲ್ ಅಲ್ಲ, ಹಳೆ ರೂಲೇ. ಓಕೆ, ಸೊ ಆ ಕಾರಣಕ್ಕೆ ಬಟ್ ಆಯುಷ್ಗೆ BAMS BHMS ಅಲ್ಲಿ ಯಾರಿಗೆ ಸೀಟ್ ಸಿಕ್ಕಿದೆ ಅಂತಹ ವಿದ್ಯಾರ್ಥಿಗಳಿಗೆ ಈ ರೌಂಡ್ ಅಲ್ಲೂ ಕೂಡ ಚಾಯ್ಸಸ್ ಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಮೊದಲನೇದಾಗಿ ಅದಕ್ಕೆ ನಾವು ಖುಷಿ ಪಡಬೇಕು. ಯಾಕೆ ಅಂತ ಅಂದ್ರೆ ಇಲ್ಲಿ ಕೊಟ್ಟಿರೋದು ಡೆಫಿನೆಟ್ಲಿ ಬಹಳ ಟೈಮ್ ಕಡಿಮೆ ಇದೆ. ಸೊ BAMS ಗೆ ಮಾತ್ರ ಈ ರೀತಿ ಮಾಡ್ತಾರೆ, ಆಯುಷ್ ಕೋರ್ಸ್ ಗಳಿಗೆ ಮಾತ್ರ ಈ ರೀತಿ ಮಾಡ್ತಾರೆ. KE ಅವ್ರ ಕಡೆಯಿಂದ ನೆಗ್ಲೆಕ್ಟ್ ಆಗ್ತದ, ಈ ಒಂದು ಕೋರ್ಸ್ ಮಾತ್ರ ನೆಗ್ಲೆಕ್ಟ್ ಆಗ್ತದ. KE ಅವ್ರು ನಮ್ಗೆ ಜಾಸ್ತಿ ಟೈಮ್ ಕೊಡಬೇಕು, ನೀವು ಧ್ವನಿ ಎತ್ತಿ, ಇವೆಲ್ಲವನ್ನ ಹೇಳೋದಕ್ಕಿಂತ ಮುಂಚೆ ಒಂದು ಪಾಯಿಂಟ್ ಅನ್ನ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಹರಿಬರಿಯಲ್ಲಿ ಒಂದು ನೋಟಿಫಿಕೇಶನ್ ಅನ್ನ KE ಅವರು ಕೊಟ್ಟಿರೋದು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗ್ಲಿ ಅಂತಾನೆ. ಸೊ ಏನ್ ಮಾಡ್ತಾ ಇದ್ದಾರೆ ಅಥವಾ KE ಅವ್ರ ತಲೆಯಲ್ಲಿ ಏನಿದೆ ಅನ್ನೋದನ್ನ ಹೇಳ್ಬಿಡ್ತೀನಿ. ಸೊ ಈಗ ಆಯುಷ್ ಕೋರ್ಸಸ್ ಗಳು ಯಾರಿಗೆ BAMS BHMS ಸಿಕ್ಕಿದೆ ಅವರಿಗೆ ಸೀಟ್ ಅಲಾಟ್ಮೆಂಟ್ ಗೆ ಒಂದು ಅವಕಾಶವನ್ನ ಮಾಡಿಕೊಟ್ಬಿಡ್ತಾರೆ. ಅಂದ್ರೆ ಅಲಾಟ್ಮೆಂಟ್ ಮಾಡಿದರೆ ಅಡ್ಮಿಷನ್ ಗೆ ಒಂದು ಟೈಮ್ ಅನ್ನ 16ನೇ ತಾರೀಕು ತನಕ ಕೊಟ್ಟಿದ್ದಾರೆ, ಅಂದ್ರೆ ನಾಳೆ ಅಲ್ಲ ನಾಡಿದ್ದಿನವರೆಗೆ. ಅದಾದ್ಮೇಲೆ ನನಗನ್ಸೋ ಪ್ರಕಾರ BAMS ದವರಿಗೆ ಇನ್ಕ್ಲೂಡಿಂಗ್ MBBS BDS ಹೊಸ ಕಾಲೇಜ್ ಏನಾದ್ರು ಆಡ್ ಆದ್ರೆ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ, ಹೊಸ ಕಾಲೇಜ್ ಏನಾದ್ರು ಆಡ್ ಆದ್ರೆ, ಸೊ ಇನ್ಕ್ಲೂಡಿಂಗ್ MBBS ಮತ್ತೆ BDS ವಿದ್ಯಾರ್ಥಿಗಳಿಗೂ ಕೂಡ ಆಪ್ಷನ್ ಎಂಟ್ರಿಗೆ ಒಂದು ಸಮಯವನ್ನ ಕೊಡೋ ಹಾಗೆ ನನಗೆ ಕಾಣಿಸ್ತದ, ಅಟ್ ಲೀಸ್ಟ್ ಫಾರ್ 2 days. ಅದಾದ ಮೇಲೆ ನೆಕ್ಸ್ಟ್ KE ಅವ್ರ ಕಡೆಯಿಂದ ಒಂದು ಪ್ರೊವಿಷನಲ್ ರಿಸಲ್ಟ್ ಅನೌನ್ಸ್ ಆಗ್ತದ. ಅದು ಯಾರಿಗೆ ಯಾವ ಒಂದು ರೌಂಡ್ ಆಗಿರ್ತದ ಅಂತ ಅಂದ್ರೆ MBBS BDS ದವರಿಗೆ ಸೆಕೆಂಡ್ ರೌಂಡ್ ಆಗಿರ್ತದ, ಪ್ರೊವಿಷನಲ್ ಪ್ಲಸ್ ಫೈನಲ್. ಬಟ್ BAMS ದವರಿಗೆ ಥರ್ಡ್ ರೌಂಡ್ ಆಗಿರ್ತದ. ಹಾಗೆ ನೋಡಿದ್ರೆ BHMS ವಿದ್ಯಾರ್ಥಿಗಳಿಗೆ ದೊಡ್ಡ ಖುಷಿ ಆಗ್ಬೇಕು, ಯಾಕಂದ್ರೆ ಇದು 4th ರೌಂಡ್. ಯಾಕಂದ್ರೆ ಅವ್ರನ್ನ ಫಸ್ಟ್ ರೌಂಡ್ ಇಂದ ತಗೊಳ್ತಾ ಬಂದಿದ್ದಾರೆ. ಸೊ ಆ ಕಾರಣಕ್ಕೆ ಸೊ ಈ ಕೇಸ್ ಅಲ್ಲಿ ಬಹಳ ಖುಷಿ ಪಡುವಂತ ವಿಚಾರ ಏನಂತಂದ್ರೆ BAMS ಸೆಕೆಂಡ್ ರೌಂಡ್ ರಿಸಲ್ಟ್ ಈಗ ಅನೌನ್ಸ್ ಆಗಿದೆ. ಓಕೆ, ಈ ರೌಂಡ್ ರಿಸಲ್ಟ್ ಅಲ್ಲಿ ನಿಮಗೆ ಯಾವ ಸೀಟುಗಳು ಸಿಕ್ಕಿದೆ ಆ ಸೀಟಿಗೆ ಚಾಯ್ಸಸ್ ಗಳನ್ನ ಕೊಟ್ಟಿದ್ದಾರೆ. ಮೊದಲನೇದಾಗಿ ಚಾಯ್ಸಸ್ ಗಳನ್ನ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಖುಷಿ ಪಡಬೇಕೆ ಹೊರತು ಸರ್ ಚಾಯ್ಸ್ 3 ಕೊಟ್ಟಿಲ್ಲ ಅಂತ ಬೇಜಾರಾಗಬೇಡಿ. ಚಾಯ್ಸ್ 3 ಯಾಕೆ ಕೊಟ್ಟಿಲ್ಲ ಅಂತ ಅಂದ್ರೆ ಅದು ಒಂದು ಕೊಡೋದ್ರಿಂದ ಏನು ಲಾಸ್ ಇದ್ದಿರ್ಲಿಲ್ಲ, KE ಅವರಿಗೆ ಕೊಡಬಹುದಿತ್ತು ಅಂತಾನೆ ಹೇಳ್ತೀನಿ. ಬಟ್ ಇಲ್ಲಿ ಯಾಕೆ ಕೊಟ್ಟಿಲ್ಲ ಅಂತ ಅಂದ್ರೆ ನನಗನ್ಸೋ ಪ್ರಕಾರ ಮೊದಲೇ ಅವ್ರು ಹೇಳಿದ್ರು ನಿಮಗೆ ಇಂಟ್ರೆಸ್ಟ್ ಇದ್ರೆ ಮಾತ್ರ ಎಲ್ಲಾ ಕಾಲೇಜಸ್ ಗಳನ್ನ ಹಾಕೊಳ್ಳಿ, ಸುಮ್ನೆ ಹಾಕೋಬೇಡಿ ಅಂತ ಹೇಳಿ. ಆ ಕಾರಣಕ್ಕೆ ಚಾಯ್ಸ್ 3 ಅನ್ನ ಕೊಟ್ಟಿಲ್ಲ ಅಂತ ಅನ್ಕೊಳ್ತೀನಿ. ಸೊ ಮೊದಲನೇದಾಗಿ ಶೆಡ್ಯೂಲ್ ಅನ್ನ ನೋಡ್ಕೊಂಡು ಬಂದ್ಬೇಡಂತೆ. ಸೊ ಬಹಳ ಕ್ವಿಕ್ ಆಗಿ ಶೆಡ್ಯೂಲ್ ಅನ್ನ ನೋಡಿ, ಯಾಕಂದ್ರೆ ಬಹಳ ಕಡಿಮೆ ಟೈಮ್ ಇದೆ. ಚಾಯ್ಸಸ್ ಗಳನ್ನ ಆಯ್ಕೆ ಮಾಡೋದಕ್ಕೆ ಮತ್ತು ಫೀಸ್ ಅನ್ನ ಪೇಮೆಂಟ್ ಮಾಡೋದಕ್ಕೆ ನಾಳೆ ಮಧ್ಯಾಹ್ನ 2 ಗಂಟೆಯಿಂದ 15ನೇ ತಾರೀಕು, ನಾಳೆ ಮಧ್ಯಾಹ್ನ 2 ಗಂಟೆಯಿಂದ 16ನೇ ತಾರೀಕು 1 ಗಂಟೆಯವರೆಗೆ ಸಮಯವನ್ನ ಮಾತ್ರ ಕೊಟ್ಟಿರುವಂತದ್ದು. ನೀವ್ ಹೇಳ್ಬೋದು ಸರ್ 24 ಅವರ್ಸ್ ಕೊಟ್ಟಿಲ್ಲ. 24 ಅವರ್ಸ್ ಕೊಟ್ಟಿಲ್ಲ, ಹೌದು, ಅದು ಹೇಳೋದಕ್ಕೆ ಬಹಳ ದೊಡ್ಡದು. ಆದ್ರೆ ನೀವು ಆಲ್ರೆಡಿ ಚಾಯ್ಸಸ್ ಗಳನ್ನ ಥಿಂಕ್ ಮಾಡಿ ಇಟ್ಕೊಂಡಿರ್ತೀರಿ. ಚಾಯ್ಸಸ್ ಎಂಟ್ರಿ ಮಾಡೋದಕ್ಕೆ 2 ನಿಮಿಷದ ಕೆಲಸ ಇದು. ನನಗನ್ಸೋ ಪ್ರಕಾರ ನಾಳೆ 2 ಗಂಟೆಗೆನೆ ಕೊಡ್ಬೇಕು ಅವರು, ಅದಕ್ಕಿಂತ ಮುಂಚೆನೂ ಕೂಡ ಕೊಡಬಹುದು ನನಗನ್ಸೋ ಪ್ರಕಾರ. ಸೊ ಬಟ್ ಅವರ ಸರ್ವರ್ ಕರೆಕ್ಟ್ ಆಗಿರ್ಬೇಕಷ್ಟೇ. ಬಟ್ ಲಾಸ್ಟ್ ಟೈಮ್ ಇಂದ ಸರ್ವರ್ ಸ್ವಲ್ಪ ಕರೆಕ್ಟ್ ಆಗಿ ಇದೆ, ಅದು ಖುಷಿ ಪಡ್ಬೇಕು ನಾವು. ಇರ್ಲಿ, ಅದು ವಾಟ್ ಎವರ್ ಇಟ್ ಮೇ ಬಿ. ಬಟ್ ಶೆಡ್ಯೂಲ್ ಅನ್ನ ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಯಾರಿಗೆ BAMS BHMS ಸಿಕ್ಕಿದೆ ಯಾರು ಕೂಡ ಈ 2 ದಿವಸವನ್ನ ಮಿಸ್ ಮಾಡ್ಕೊಳ್ಬೇಡಿ. ಸೊ ನಿಮಗೆ 15ನೇ ತಾರೀಕು ನಾಳೆ 2 ಗಂಟೆಯಿಂದ 16ನೇ ತಾರೀಕು 1 ಗಂಟೆಯ ತನಕ ಚಾಯ್ಸಸ್ ಗಳನ್ನ ಎಂಟ್ರಿ ಮಾಡೋದು ಟೈಮ್ ಅನ್ನು ಕೊಟ್ಟಿದ್ದಾರೆ. 15ನೇ ತಾರೀಕು 2 ಗಂಟೆ ಅಂದ್ರೆ ನಾಳೆ 2 ಗಂಟೆಯಿಂದ 16ನೇ ತಾರೀಕು ಬ್ಯಾಂಕಿಂಗ್ ಅವರ್ಸ್ ವರೆಗೆ ಸೊ ಚಾಯ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡವರಿಗೆ ಫೀಸ್ ಅನ್ನ ಪೇ ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಮತ್ತೆ ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಡ್ಮಿಷನ್ ತಗೊಳ್ಳೋದಕ್ಕೆ ಚಾಯ್ಸ್ 1 ತೆಗೆದುಕೊಂಡಂತ ವಿದ್ಯಾರ್ಥಿಗಳಿಗೆ 16ನೇ ತಾರೀಕು 5:30 ತನಕ ಸಮಯವನ್ನ ಕೊಟ್ಟಿದ್ದಾರೆ.
ನೀವು ಹೇಳ್ಬೋದು ಸರ್ ನಾಳೆ ಮತ್ತೆ ನಾಡಿದ್ದು 2 ದಿನ ಟೈಮ್ ಸಿಕ್ಕಿದೆ, ನಾನು ಬೆಂಗಳೂರಿಗೆ ಹೋಗ್ಬೇಕು, ಮಂಗಳೂರಿಗೆ ಹೋಗ್ಬೇಕು, ಹೆಂಗ್ ಹೋಗ್ಲಿ? ಸಿ, ನಿಮ್ಗೆ ಹಂಗೇನಾದ್ರು ಪ್ರಾಬ್ಲಮ್ ಇದ್ರೆ ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮಗೆ ಸಿಕ್ಕಿರೋ ಕಾಲೇಜ್ 100% ಸ್ಯಾಟಿಸ್ಫೈ ಇದ್ರು ನಾನು ಹೇಳೋದು ಚಾಯ್ಸ್ 2 ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರ ಜೊತೆಗೆ ಯಾರ್ಯಾರು ಕಾಷನ್ ಡಿಪಾಸಿಟ್ ಅನ್ನ MBBS ಗೋಸ್ಕರ ಕಟ್ಟಿದ್ದೀರಿ ಅವರು ಕಂಪಲ್ಸರಿಯಾಗಿ ಚಾಯ್ಸ್ 2 ಅನ್ನೇ ತಗೊಳ್ಬೇಕು. ಯಾರಿಗೆ ಸೀಟ್ ಸಿಕ್ಕಿದೆ ಅವರಿಗೆ. ಯಾಕಂದ್ರೆ ಚಾಯ್ಸ್ 1 ತಗೊಂಡ್ರಿ ಅಡ್ಮಿಷನ್ ಆಗ್ಬಿಡ್ತು, ಕನ್ಸಿಡರ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ಚಾಯ್ಸ್ 4 ತಗೊಂಡ್ರಿ ಎಕ್ಸಿಟ್ ಫ್ರಮ್ ದ ಕೌನ್ಸಿಲಿಂಗು. ಅದಕ್ಕಾಗಿ ನೀವು ಚಾಯ್ಸ್ 2 ಅನ್ನೇ ತಗೋಬೇಕು. ಯಾರ್ಯಾರಿಗೆ ಸೀಟ್ ಸಿಕ್ಕಿದೆ BAMS BHMS ಅಲ್ಲಿ, MBBS ಗೆ ಕಾಷನ್ ಡಿಪಾಸಿಟ್ ಅನ್ನ ಪೇ ಮಾಡಿದಿರಿ, ಅಂತಹ ವಿದ್ಯಾರ್ಥಿಗಳು ಚಾಯ್ಸ್ 2 ಅನ್ನ ತಗೊಂಡು ಮುಂದೋಗಿ ಅಂತ ಹೇಳ್ತೀನಿ. ಯಾರಿಗೆ 100% ಸ್ಯಾಟಿಸ್ಫೈ ಇದೆ ಆದ್ರೆ ಸರ್ ಈಗ ಟೈಮ್ ಕಡಿಮೆ ಇದೆ, ಅಷ್ಟು ದೂರ ಹೋಗಿ ಅಡ್ಮಿಷನ್ ತಗೊಳ್ಳೋದಕ್ ಆಗೋದಿಲ್ಲ ಅನ್ನೋರು ಕೂಡ ಚಾಯ್ಸ್ 2 ತಗೊಂಡೇ ಮುಂದೋಗಿ ಅಂತಾನೆ ಹೇಳ್ತೀನಿ. ಯಾಕಂತಂದ್ರೆ ನೆಕ್ಸ್ಟ್ ರೌಂಡಿಗೆ ಹೋದಾಗ ಇದಕ್ಕಿಂತ ಮೇಲಿರೋ ಕಾಲೇಜ್ ಎಲ್ಲವನ್ನೂ ಡಿಲೀಟ್ ಮಾಡ್ಕೊಂಡ್ರೆ ನೀವು ಹೋಲ್ಡ್ ಮಾಡಿರೋ ಕಾಲೇಜೇ ನಿಮಗೆ ಮುಂದಿನ ರೌಂಡ್ ಅಲ್ಲೂ ಸಿಕ್ಬಿಡ್ತದೆ. ನಿಮಗೆ 100% ಸ್ಯಾಟಿಸ್ಫೈ ಆಗಿರೋ ಕಾಲೇಜೇ ನಿಮಗೆ ಸಿಕ್ಬಿಡ್ತದ. ಅದಕ್ಕಾಗಿ ಚಿಂತೆ ಮಾಡಬೇಡಿ, ಚಾಯ್ಸ್ 2 ಅನ್ನೇ ತಗೊಂಡು ಮುಂದೋಗಿ. ಕಾಲೇಜ್ ಹತ್ರ ಇದೆ, ಕಾಲೇಜ್ ದೂರ ಇದ್ರು ನಮ್ದೆಲ್ಲ ಟ್ರಾವೆಲ್ ಅರೇಂಜ್ಮೆಂಟ್ ಮಾಡ್ಕೊಂಡು ಹೋಗ್ತೀವಿ, ಕಂಪ್ಲೀಟ್ ಮಾಡ್ಕೋತೀವಿ ಅಂತ ವಿದ್ಯಾರ್ಥಿಗಳು ಮಾತ್ರ ಚಾಯ್ಸ್ 1 ಅನ್ನ ತಗೊಳ್ಳಿ. ಈ ಟೈಮು ಕಂಪ್ಲೇಂಟ್ ಮಾಡೋದಕ್ಕಲ್ಲ, KE ಅವ್ರು ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ, ಟೈಮ್ ಅನ್ನ ಕಡಿಮೆ ಕೊಟ್ಟಿದ್ದಾರೆ, ಅದಕ್ಕಲ್ಲ. KE ಅವರು ಒಂದು ಒಳ್ಳೆ ಉದ್ದೇಶದಿಂದ ಇದನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ BAMS ಅನ್ನ MBBS ಸೆಕೆಂಡ್ ರೌಂಡ್ ಜೊತೆ ಕನ್ಸಿಡರ್ ಮಾಡ್ಕೊಂಡ್ ಬಿಟ್ರು ಅಂತಂದ್ರೆ BAMS ದವರಿಗೂ ಖುಷಿ ಆಗ್ತದ. ಸೊ KE ಅವರ ಥರ್ಡ್ ರೌಂಡ್ ಫಾರ್ ದ BAMS ಅಂಡ್ ದ ಸೆಕೆಂಡ್ ರೌಂಡ್ ಫಾರ್ MBBS BDS ಕರೆಕ್ಟ್ ಆಗಿ ಕಂಪ್ಲೀಟ್ ಆಗ್ತದ ಅನ್ನೋದು KE ಅವರ ತಲೆಯಲ್ಲಿರೋ ಒಂದು ವಿಚಾರ. ಆ ಕಾರಣಕ್ಕೆ ಈ ಒಂದು ಟೈಮ್ ಅಲ್ಲಿ, ಈ ಒಂದು ಸಮಯದಲ್ಲಿ KE ಅವರಿಗೆ ಬ್ಲೇಮ್ ಮಾಡ್ಕೊಳ್ತಾ, ಕಂಪ್ಲೇಂಟ್ ಮಾಡ್ಕೊಳ್ತಾ, ನನಗೆ ಟೈಮ್ ಕೊಟ್ಟಿದ್ದಾರೆ, ಕಡಿಮೆ ಕೊಟ್ಟಿದ್ದಾರೆ, ಆಯುಷ್ ಕೋರ್ಸ್ಗಳನ್ನ ನೆಗ್ಲೆಕ್ಟ್ ಮಾಡ್ತಾರೆ KE ಅವರು. ಇದನ್ನ ಮಾಡ್ಕೊಳ್ಳೋದಕ್ಕಿಂತ ನಮಗೇನು ಪ್ರೊಸೆಸ್ ಕೊಟ್ಟಿದ್ದಾರೆ ಅದನ್ನ ಕಂಪ್ಲೀಟ್ ಮಾಡ್ಕೊಳ್ಳೋದ್ರ ಬಗ್ಗೆ ಗಮನ ಹರಿಸಿ. ಕಂಪ್ಲೇಂಟ್ ಮಾಡೋದ್ರ ಬಗ್ಗೆ ಗಮನ ಹರಿಸಬೇಡಿ. ಸೊ ನಿಮ್ಗೆ ಕೊಟ್ಟಿರುವಂತ ಸಮಯ ಕಡಿಮೆ ಇದೆ, ನನಗೆ ಗೊತ್ತು. ಐ ವಿಲ್ ಡೆಫಿನೆಟ್ಲಿ ಸಪೋರ್ಟ್ ಯು. ಆದರೆ ಕೊಟ್ಟಿರೋ ಟೈಮ್ ಅಲ್ಲಿ ಮಾಡ್ಲಿಕ್ಕೆ ಆಗದೆ ಇರುವಂತ ಟಾಸ್ಕ್ ನಿಮಗೇನು ಕೊಟ್ಟಿಲ್ಲ KE ಅವರು. ವಿದಿನ್ ದ 60 ನೀವು ಅಡ್ಮಿಷನ್ ತಗೊಳ್ಳಿ. ಎನಿವೇ ನಿಮಗೆ ದೂರ ಇದೆ, ಆಗ್ತಾ ಇಲ್ಲ ಅಂದ್ರೆ ಚಾಯ್ಸ್ 2 ತಗೊಂಡು ಮುಂದೆ ಹೋಗಿ ಅಷ್ಟೇ. ಈ ಟೈಮಲ್ಲಿ ಕಂಪ್ಲೇಂಟ್ ಮಾಡ್ಕೋತ ಕುತ್ಕೊಳಕ್ ಹೋಗ್ಬೇಡಿ. ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡೋದ್ರ ಬಗ್ಗೆ ಗಮನ ಹರಿಸಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈಗ ಚಾಯ್ಸಸ್ ಗಳ ಬಗ್ಗೆ ನೋಡೋಣಂತೆ. ಇದರ ಬಗ್ಗೆ ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ಬಿಟ್ರೆ ನೀವೇ ನನ್ಕಿಂತ ಚಂದ ಮಾಡಿ ವಿಡಿಯೋ ಮಾಡಿ ಹೇಳ್ಬಹುದು. ಯಾಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಇಂದ ನೋಡ್ಕೋತಾ ಬಂದಿದ್ದೀರಿ. ಬಟ್ ಆದ್ರೂ ಕೂಡ ಇನ್ನೊಂದ್ಸರಿ ಹೇಳ್ತೀನಿ, 4 ಚಾಯ್ಸ್ ಕೊಟ್ಟಿಲ್ಲ, ಇಲ್ಲಿ 3 ಚಾಯ್ಸ್ ಅನ್ನ ಕೊಟ್ಟಿದ್ದಾರೆ. ಒಂದು ಚಾಯ್ಸ್ 1 ನಿಮಗೆ 100% ನಿಮಗೆ ಸಮಾಧಾನ ಆಗಿದೆ, ಹೋಗಿ ಅಡ್ಮಿಷನ್ ತಗೋತೀರಿ. ಚಾಯ್ಸ್ 2 ನಿಮಗೆ ಸಮಾಧಾನ ಆಗಿದೆ, ಬಟ್ ಮುಂದಿನ ರೌಂಡ್ ಅಲ್ಲಿ ಇದಕ್ಕಿಂತ ಮ್ಯಾಗಿನ್ ಕಾಲೇಜಿಗೆ ಪಾರ್ಟಿಸಿಪೇಟ್ ಮಾಡ್ತೀನಿ. ಪ್ಲಸ್ ಇದ್ರ ಜೊತೆಗೆ MBBS BDS ಕೂಡ ನೀವು MBBS ಎಸ್ಪೆಷಲಿ MBBS ಗೆ ಕಾಷನ್ ಡಿಪಾಸಿಟ್ ಪೇ ಮಾಡಿದ್ರೆ ಅದಕ್ಕೆ ನೀವು ಪಾರ್ಟಿಸಿಪೇಟ್ ಮಾಡಬಹುದು. ಚಾಯ್ಸ್ 4 ತಗೊಂಡಿದ್ದೀರಿ ಅಂತ ಅಂದ್ರೆ ಸಿಕ್ಕಿರೋ ಸೀಟ್ ನನಗೆ ಬೇಡ, ನನಗೆ ಮುಂದಿನ ಸುತ್ತಿನಲ್ಲೂ ಯಾವುದೇ ಸೀಟನ್ನು ತೆಗೆದುಕೊಳ್ಳೋದಕ್ಕೆ ಇಷ್ಟ ಇಲ್ಲ ಅಂತ ಮೀನಿಂಗು. ಅಂದ್ರೆ ನೀವು KE ಕೌನ್ಸಿಲಿಂಗ್ ಅಂದ್ರೆ ಹೊರಗೆ ಹೋಗ್ಬಿಡ್ತೀರಿ. ಅದಕ್ಕಾಗಿ ಚಾಯ್ಸ್ 1, ಚಾಯ್ಸ್ 2 ಮತ್ತೆ ಚಾಯ್ಸ್ 4, ಚಾಯ್ಸ್ 3 ಇಲ್ಲ ಇಲ್ಲಿ. ಸೊ ಚಾಯ್ಸ್ 1 ಮತ್ತೆ ಚಾಯ್ಸ್ 2, ಚಾಯ್ಸ್ 4 ಯಾವ್ದನ್ನ ಸೆಲೆಕ್ಟ್ ಮಾಡ್ತಿರೋ ಥಿಂಕ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ನಾಳೆ ಮಧ್ಯಾಹ್ನ ತನಕ ಟೈಮ್ ಇದೆ, ಮನೆಯಲ್ಲಿ ಡಿಸ್ಕಸ್ ಮಾಡಿ ಡಿಸಿಷನ್ ತಗೊಳ್ಳಿ. ಒಟ್ನಲ್ಲಿ ನಾಳೆ 2 ಗಂಟೆಯಿಂದ 16ನೇ ತಾರೀಕು 1 ಗಂಟೆ ಒಳಗೆ ಚಾಯ್ಸ್ ಎಂಟ್ರಿ ಕಂಪ್ಲೀಟ್ ಮಾಡಿ. 16ನೇ ತಾರೀಕು 4:30 ಫೀಸ್ ಪೇಮೆಂಟ್ ಕಂಪ್ಲೀಟ್ ಮಾಡಿ. 16ನೇ ತಾರೀಕು 4:30 ಕನ್ಫರ್ಮೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಯಾರ್ಯಾರು ಚಾಯ್ಸ್ 1 ತಗೊಂಡಿದ್ದಾರೆ ಅವರು 16ನೇ ತಾರೀಕು 5:30 ಒಳಗಡೆ ಚಾಯ್ಸ್ 1 ತಗೊಂಡವರು ಕಾಲೇಜಿಗೆ ಹೋಗಿ ಅಡ್ಮಿಷನ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದಿಷ್ಟು ಇವತ್ತಿನ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಶನ್. ಥ್ಯಾಂಕ್ ಯು. ಹ್ಯಾವ್ ಅ ನೈಸ್ ಡೇ.